ಬಿನ್ನರ ಪ್ರಕರಣದ ತನಿಖೆ ನಡೆಸುತ್ತಾ ರಾಜ್ಯ ಸರ್ಕಾರ ದೂರು ಕೊಟ್ರೆ ತನಿಖೆ ನಡೆಸ್ತೀವಿ ಅಂತ ಹೇಳಿತ್ತು. ಅದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಬಿಜೆಪಿ ನಾಯಕರಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದು. 5 ಜನರಿಗೆ ನೋಟಿಸ್ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಈ ಮೂಲಕ ಕಮಲ ಪಡೆಯಿಂದ ಎಚ್ಚರಿಕೆಯ ಸಂದೇಶ ರವಾನೆ ಆದಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಯತ್ನಾಳ್ ಬಣದವರಿಗೆ ನೋಟಿಸ್ ಕೊಡೋದ್ರ ಮೂಲಕ ನೀವು ಬಾಯಿ ಮುಚ್ಕೊಂಡಿರ್ಬೇಕು, ಯಾವ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ಕಠಿಣ ಕಾನೂನನ್ನ ಅಥವಾ ಕಠಿಣ ಶಿಕ್ಷೆ ಕೊಡೋದಕ್ಕೆ ಮುಂದಾಗಿರ್ಲಿಲ್ಲ, ಸಾಫ್ಟ್ ಕಾರ್ನರ್ ಇತ್ತು. ಬಟ್ ಈಗ ರಾಜ್ಯಾಧ್ಯಕ್ಷರ ಬಣದವ್ರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಈ ಮೂಲಕ ಕಮಲ ಪಡೆಯಿಂದ ಎಚ್ಚರಿಕೆಯ ಸಂದೇಶ ಹೋಗ್ತಾ ಇದೆಯಾ? ನೋಟಿಸ್ಗೆ ಉತ್ತರ ಕೊಡದಿದ್ರೆ ಕಠಿಣ ಶಿಕ್ಷೆಯನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಒಂದಿಬ್ಬರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಇಡೀ ಪಕ್ಷಕ್ಕೆ ವಾರ್ನ್ ಮಾಡ್ತಿದ್ದಾರಾ? ಈ ಹಿಂದೆ ರೆಬಲ್ಸ್ ಟೀಮ್ನ ಕೆಲ ಸದಸ್ಯರಿಗೆ ನೋಟಿಸ್ ಜಾರಿಯಾಗಿತ್ತು. ಆಗ ವಿಜಯೇಂದ್ರ ಅವರು ದೂರು ಕೊಟ್ಟಿದ್ರು. ಹೋಗಿ ರೆಬಲ್ ಬಣದವರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಪಕ್ಷದಲ್ಲಿ ಯಾವ ಕೆಲಸವನ್ನು ಮಾಡೋದಕ್ಕಾಗ್ತಾ ಇಲ್ಲ, ಜೊತೆಗೆ ಪಕ್ಷದ ಶಾಸಕರನ್ನ ನಾನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ. ಬಟ್ ಈಗ ವಿಜಯೇಂದ್ರ ಅವರ ಪರವಾಗಿ ಇದ್ದಂಥವ್ರಿಗೆ ವಿರುದ್ಧನೇ ನೋಟಿಸ್ ಜಾರಿ ಆಗ್ಬಿಟ್ಟಿದೆ. ಒಂದ್ ಕಡೆ ವಿಜಯೇಂದ್ರ ಬಣ ಅಂತ ಬಂದ್ರೆ MP ರೇಣುಕಾಚಾರ್ಯ ಅವರ ಬೆಂಬಲಿಗರೇನಿದ್ದಾರೆ ಅವರೆಲ್ಲರೂ ಕೂಡ ವಿಜಯೇಂದ್ರ ಕಡೆನೇ ಇರುವಂಥದ್ದು. ಮತ್ತೊಂದು ಕಡೆ ಯತ್ನಾಳ್ ಅವರ ಬಣಕ್ಕೂ ಈ ಹಿಂದೆ ನೋಟಿಸ್ ಜಾರಿ ಆಗಿತ್ತು. ಆಗ ಯತ್ನಾಳ್ ಅವರಿಗೇನು ನೋಟಿಸ್ ಜಾರಿ ಆಗಿತ್ತು, ಅವರು ಕೂಡ ಹೋಗಿ ಉತ್ತರ ಕೊಟ್ಟು ಬಂದಿದ್ರು, ವಿವರಣೆ ಕೊಟ್ಟಿದ್ರು ಎರಡೆರಡು ಬಾರಿ. ಈಗ ಬಿನ್ನರ ಬಳಗಕ್ಕೆ ಮಾತ್ರ ನೋಟಿಸ್ ಸೀಮಿತ ಅಲ್ಲ, ರಾಜ್ಯಾಧ್ಯಕ್ಷರ ಬಳಗದಲ್ಲಿ ಇರುವಂತವ್ರಿಗೂ ಕೂಡ ನೋಟಿಸ್ ಜಾರಿ ಆಗುತ್ತೆ ಅನ್ನೋದನ್ನ ಈಗ ಪ್ರೂವ್ ಮಾಡಿ ತೋರಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು. ಹಾಗಾಗಿ ಮುಂದಿನ ನಡೆ ಏನು? ಹೈಕಮಾಂಡ್ ಈಗ ನೋಟಿಸ್ ಕೊಟ್ಟಿರೋದ್ರಿಂದ ಎಲ್ಲ ನಾಯಕರು ಕೂಡ ಹೋಗಿ ಉತ್ತರ ಕೊಡಬೇಕಿದೆ. ಕೆಲವರು ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರೋದು ಬಿಜೆಪಿ ಹೈಕಮಾಂಡ್. ಅದೇ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸೋರ ವಿರುದ್ಧ ಬಿಜೆಪಿ ಹೈಕಮಾಂಡ್ ಈಗ ಕ್ರಮಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ 72 ಗಂಟೆ ಟೈಮ್ ಕೊಟ್ಟಿದ್ದಾರಂತೆ. ಅಷ್ಟರ ಒಳಗಾಗಿ ಉತ್ತರ ಕೊಡಬೇಕು, ನೋಟಿಸ್ಗೆ ವಿವರಣೆ ಕೊಡಬೇಕು. ಯಾಕೆ ಈ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ, ಯಾಕೆ ಇಂತಹ ಚಟುವಟಿಕೆಗಳನ್ನ ನೀವು ನಡೆಸ್ತಾ ಇರೋದು, ಯಾಕೆ ಬಣ ಬಡಿದಾಟ ಹೀಗೆ ಮುಂದುವರಿತಾ ಇದೆ, ಇದೆಲ್ಲದಕ್ಕೂ ಬ್ರೇಕ್ ಹಾಕ್ಕೊಳ್ಳಲ್ವಾ ಅಂತ. ಅಂದರೆ ಬಿಜೆಪಿ ಈಗ ಒಗ್ಗಟ್ಟಾಗಿಲ್ಲ, ಎಲ್ಲವೂ ಕೂಡ ಪೀಸ್ ಆಗಿರೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇರೋದ್ರಿಂದ, ಡ್ಯಾಮೇಜ್ ಆಗ್ತಿರೋದ್ರಿಂದ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಬಿಜೆಪಿ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇರೋದು. ಈಗ 5 ನೋಟಿಸ್ ಜಾರಿ ಆಗಿದೆ. ಅವ್ರ 5 ಜನರು ಕೂಡ ಹೋಗಿ ಶಿಸ್ತು ಸಮಿತಿಯ ಎದುರುಗಡೆ ಹಾಜರಾಗಬೇಕಾಗುತ್ತೆ. ಅವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು, ಅವರದ್ದೇ ಆದಂಥ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಯಾಕೆ ಈ ರೀತಿಯಾಗಿ ನೀವು ನಡ್ಕೊಳ್ತಾ ಇದ್ದೀರಾ, ಪಕ್ಷ ವಿರೋಧಿ ಚಟುವಟಿಕೆಗಳು ಅಂದರೆ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ST ಸೋಮಶೇಖರ್ ಅವರು ಹೋಗಿ ಭಾಗಿಯಾಗ್ತಾ ಇದ್ರು. ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬಜೆಟ್ ಪರವಾಗಿ ಮಾತನಾಡಿದ್ರು. ಇಡೀ ಬಿಜೆಪಿ ನಾಯಕರೆಲ್ಲರೂ ಕೂಡ ವಿರೋಧಿಸಿದ್ರೆ ಅವರು ಪರವಾಗಿ ಮಾತನಾಡಿದ್ರು. ಹೀಗಾಗಿ ಇವೆಲ್ಲ ಬೆಳವಣಿಗೆಗಳು ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡ್ತಾ ಇವೆ.